ಹಾಯ್ ಚಂದನ ಸ್ಮೃತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಸೇರಿ 150 ಸಿಕ್ಕಿದೆ. ಇವತ್ತಿನ ಈ ಸಂಜೆ ತನಕ ಕಮೆಂಟ್ ಲೈಕ್ ಇಲ್ಲ, ಓಕೆ, ಅದಕ್ಕೆ ಖುಷಿ ಪಟ್ಟಿದ್ದೀನಿ. ಎಲ್ಲರಿಗೂ ನೋಡಿದವರಿಗೆಲ್ಲರೂ ಕೂಡ, ಹಾಗಾಗಿ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ನನ್ನ ಕಡೆ ವಿಷಯಕ್ಕೆ ಖುಷಿ ಪಡುವಳು. ಕಮೆಂಟ್ ಇಲ್ಲ, ಲೈಕ್ ಇಲ್ಲ, ಒಬ್ರು ಲೈಕ್ ಕೊಟ್ಟಿದ್ದಾರೆ, ಅದರಲ್ಲಿ ತೃಪ್ತಿ ಪಡುವಳು. ನನಗೆ ಯಾಕಂದ್ರೆ ಯಾವುದೇ ವಿಡಿಯೋ ಮಾಡಿ ಈಗಾಗಲೇ ಗೊತ್ತಾಗಿರ್ಬೋದಲ್ವಾ, ನಮ್ಮ ಕನ್ನಡ ನಾಡಿನ ಭಾರತದ ಹಾಗೆ ಲೋಕದಲ್ಲಿ ಇನ್ನೊಂದು ಒಳ್ಳೆಯ ಅಮರವಾದ ಹೆಸರನ್ನು ಎಲ್ಲರಿಗೂ ತಂದು ಕೊಟ್ಟಿದ್ದು ಅವರಿಗೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಒಳ್ಳೆ ಅದಾಗಲೇ ನಿಮ್ಗೆಲ್ರಿಗೂ ಗೊತ್ತಾಗಿರ್ಬೋದ ಒಂದು ಅದ್ಭುತ ಗಾಯಕಿ. ಕನ್ನಡ ನಾಡಿನಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಲೋಕದಲ್ಲಿ ಅಮೃತಧಾರೆವಾದ ಹೆಸರಿದು ಪಡೆದ ಲಕ್ಷಾಂತರ ಕೋಟ್ಯಾಂತರ ಹಾಡುಗಳು ಇವರ ಗಾಯಕಿ. ಸಿಕ್ಕಿದ ಹಾಡುಗಳು ವಾಣಿಜ್ಯ ಹಬ್ಬಬ್ಬ ಅಂತ ಹೇಳುವಾಗಿದೆ. ಸ್ವರದಿಂದ ಅಲ್ಲಾರಲ್ಲ, ಸ್ವರಲೋಕದಲ್ಲಿ ಅಮೃತಧಾರೆಯಂತೆ ಮಂತ್ರ ಬದಲಿಸಿದ ವಾಣಿಜ್ಯ ಹೃದಯಗಳನ್ನು ಜೀವನ ಹೃದಯಗಳನ್ನು ಸಾಧಿಸಿದ ಮಹಾನ್ ಗಾಯಕಿ ನಮ್ಮ ವಾಣಿಜ್ಯರ ಕ್ಷಣಗಳನ್ನು. ಅಥವಾ ನಮ್ಮ ವಾಣಿ ಅಮ್ಮ, ನಮ್ಮ ಮುದ್ದಿನ ವಾಣಿದಿಂದ ನನಗೆ ಬಹಳ ಇಷ್ಟ ವಾಣಿ ಅಮ್ಮನ ಹಾಡುಗಳಂದ್ರೆ. ಮತ್ತು ಒಂದು ಬೇಸರ ಕೂಡ ಹಾಗೆ ಇದೆ, ಯಾಕೆಂದರೆ ಇವರಿಗೆ ಇನ್ನಷ್ಟು ಹಾಡುಗಳು ಸಿಗಬೇಕಾಗಿತ್ತು. ಇವರು ಬರೀ ರೆಕಾರ್ಡ್ ಹಾಡುಗಳನ್ನು ಒಂದು 10,000 11,000 ಒಳಗೆ ಆಡಿದ್ದಾರೆ. ಸ್ಟೇಜ್ ಕಾರ್ಯಕ್ರಮ ಎಲ್ಲ ಬಹಳಷ್ಟು ಕೊಟ್ಟಿದ್ದಾರೆ. ಹಾಗೆ ಭಕ್ತಿ ಗೀತೆಗಳು ಎಲ್ಲ ಕೂಡ ಸಾಕಷ್ಟು ಕೊಟ್ಟಿದ್ದಾರೆ ಅವರು. ಮಾತ್ರ ಸಿನಿಮಾದ ಹಾಡುಗಳು ಅದೆಲ್ಲ ಭಾಷೆಯಲ್ಲಿ, ತುಂಬ ಭಾಷೆಯಲ್ಲಿ ಹಾಡಿದ್ದಾರೆ. ಅವರು ಮೊದಲು ಹಾಡಿದ್ದೆ ಹಿಂದಿಯಲ್ಲಿ, ಹಾಗಾಗಿ ಅವರಿಗೆ ಸಿಕ್ಕಿದ ಹಾಡುಗಳ ಸಂಖ್ಯೆ ಸ್ವಲ್ಪ ಬೇರೆ ಹಳೆ ಗಾಯಕಿಯವರನ್ನು ತೆಗೆದಾಗ ಸ್ವಲ್ಪ ಕಮ್ಮಿ ಅನ್ನಿಸ್ಬೋದು. ಹಿಂದಿನ ಗಾಯಕಿಯರಿಗೆ 1,000 ಹಾಡು ಸಿಗೋದೇ ಹೆಚ್ಚು. ಆದರೆ ಅಂದಿನ ಗಾಯಕಿಯರೆಲ್ಲ 40,000-50,000 ಹಾಡುಗಳನ್ನೆಲ್ಲ ಹಾಡ್ತಾ ಇದ್ರಲ್ವಲ್ಲ, ಇವರ ಆಯ್ಕೆನೇ ಆಗಿತ್ತಂತ ಅದರ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ. ತಮ್ಮ ಮಧುರ ಸ್ವರದಿಂದ ತುಂಬ ದಶಕಗಳ ಕಾಲ ಸಿನಿಮಾ ಲೋಕವನ್ನೇ ಮಂತ್ರಮುಗ್ಧಗೊಳಿಸಿದ ವಾಣಿ ಅಮ್ಮ ಅವರ ಜೀವನ ಪಯಣ, ಸಾಧನೆ, ಸಂಗೀತದ ಒಂದು ಅದ್ಭುತ ಕ್ಷಣಗಳನ್ನು ನಾವಿಲ್ಲಿ ಗೌರವದಿಂದ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ನನ್ನ ಈ ವಿಡಿಯೋಗೆ ಇರಲಿ. ಅವತ್ತೊಂದು ಕಾಲ ಇತ್ತಲ್ವ, ಬರೀ ಸಾಂಗ್ಸ್ ಮೂಲಕನೇ ಎಲ್ಲರೂ ಜೀವನ ಕಳೀತಾಯಿದ್ರು. ಈಗ ಟಿ ವಿ ಮಾಧ್ಯಮ ಅದೆಲ್ಲ ಇರಲಿಲ್ಲ. ಒಂದೇ ಒಂದು ಹಾಡು ವಾಣಿ ಅಮ್ಮಂದು ಕೇಳಿದರೆ ಸಾಕು, ಆ ಒಂದು ಸ್ವರದಲ್ಲಿ, ಆ ಒಂದು ಧ್ವನಿಯಲ್ಲಿ ಒಂದು ದೇವರ ಸ್ಪರ್ಶ ಕೂಡ ಇದೆ. ಯಾಕಂದರೆ ಅವರು ಭಕ್ತಿಗಾನ ಹಾಡಿದರೆ ಮತ್ತೆ ಕೇಳೋದೇ ಬೇಕಾಗಿಲ್ಲ. ಹಾಗಾಗಿ ಇಂದಿನ ನಮ್ಮ ವಾಣಿ ಅಮ್ಮನ ವಿಡಿಯೋ ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಸಮರ್ಪಣೆ ಮಾಡ್ತಾಯಿದ್ದೀನಿ. ನಮ್ಮ ವಾಣಿ ಅಮ್ಮ ಅವರು ಮೂಲತಃ ತಮಿಳುನಾಡಿನವರು. ಅವರ ಹುಟ್ಟೂರೇ ತಮಿಳುನಾಡು. ಇವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೊಣೆಗಾರಿಕೆಯನ್ನು ಕೂಡ ವಹಿಸಿದರು. ಎಲ್ಲ ಒಳ್ಳೊಳ್ಳೆ ಹಾಡಿನ ಒಂದು ಏನು ಹೇಳೋದು, ಹಿನ್ನೆಲೆ ಗಾಯಕ ಅಥವಾ ರಾಣಿನೇ ಆಗಿದ್ದರು. 1973ರಲ್ಲಿ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಮತ್ತು ಅವರ ಜೊತೆ ಕೆಸರಿನ ಕಮಲ ಹಾಡು, ಅದರಲ್ಲಿರೋ ಹಾಡನ್ನು ಫಸ್ಟ್ ಹಾಡಿರಬೇಕು. ನಂತರ ಉಪಾಸನೆಯಲ್ಲಿ ಗೊತ್ತಲ್ವ, ಭಾವವೆಂಬ ಹೂವು ಅರಳಿ ಗಾನವೆಂಬ ಗಂಧ ಚೆಲ್ಯ ಸಾಹಿತ್ಯ ಹೇಗಿತ್ತು, ಸಂಗೀತ ಹೇಗಿತ್ತು, ಆ ಒಂದು ಹಾಡಿನ ಧ್ವನಿ ಹೇಗಿತ್ತು. ಹಾಗೆ ಇವರು ಒಳ್ಳೆ ವಿದ್ಯಾವಂತರು ಕೂಡ ಹೌದು. ಇವರು ಹಲವಾರು ಪ್ರಸಿದ್ಧ ನಿರ್ದೇಶಕರ ಜೊತೆ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ. ಜಿ.ಕೆ. ವೆಂಕಟೇಶ್, ಎಂ. ರಂಗರಾವ್, ರಾಜನ್ ನಾಗೇಂದ್ರ, ಹಂಸಲೇಖ, ಹೀಗೆ ಹಲವಾರು ಒಳ್ಳೊಳ್ಳೆ ನಿರ್ದೇಶಕರ ಅಡಿಯಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಆಗಲೇ ಅವರಿಗೆ ಚಿಕ್ಕ ವಯಸ್ಸಲ್ಲಿ ಇವರಿಗೆ ಬಹಳ ಈ ಸಂಗೀತವನ್ನು ಒಂದು ಆಲಿಸುವ ಒಂದು ಅಭ್ಯಾಸ ಇತ್ತಂತೆ. ಮಗು ಇರುವಾಗಲೇ ಅದರ ರಾಗಗಳನ್ನೆಲ್ಲ ಕಂಡು ಹಿಡಿದು ಅದರಂತೆಯೇ ಇವರು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. 8ನೇ ವಯಸ್ಸಿಗೆಲ್ಲ ಅವರು ಆಲ್ ಇಂಡಿಯಾ ರೇಡಿಯೋ ತಮಿಳಲ್ಲಿ ಕೂಡ ಇವರ ಧ್ವನಿಯನ್ನು ಕೇಳ್ಬೋದು. ಅಷ್ಟೊಂದು ಚೂಟಿಯಾಗಿದ್ದ ಒಂದು ಸಂಗೀತ ಜ್ಞಾನ ಇರೋ ಹೆಣ್ಣು ಮಗು ಆಗಿದ್ದರು. ಹಾಗೆ ವಿದ್ಯಾಭ್ಯಾಸ ಕೂಡ ಇವರಿಗೆ ಚೆನ್ನಾಗಿ ಕೊಡಿಸಿದ್ದಾರೆ ಮನೆಯಲ್ಲಿ. ಇವರು ಚೆನ್ನಾಗಿ ಓದಿ SBI ಬ್ಯಾಂಕಲ್ಲಿ ಕೂಡ ಕೆಲಸ ಇತ್ತು ಇವರಿಗೆ. ಆಮೇಲೆ ಹಿನ್ನೆಲೆ ಗಾಯನಕ್ಕೆ ಬಂದ ಮೇಲೆ ಆ ಕೆಲಸವನ್ನೆಲ್ಲ ಬಿಟ್ಟು ಈಗ ಹಾಡುಗಳ ಹಿಂದೆನೇ ಅಥವಾ ಗಾಯನದ ಹಿಂದೆನೇ ಇವರು ನಿಂತರು. ಅವರ ಕೆಲಸನ ಅವರು ಅತಿಯಾಗಿ ಇವರಿಗೆ ಹಾಡುವ ಒಂದು ಅವಕಾಶ ಸಿಕ್ಕಾಗ ಅವರು ಬ್ಯಾಂಕಿನ ಒಂದು ಕೆಲಸವನ್ನು ಕೂಡ ಕೈ ಬಿಡಬೇಕಾಯಿತು. ನಮ್ಮ ವಾಣಿ ಅಮ್ಮನ ಮೂಲತಃ ಹೆಸರು ಗೊತ್ತಾ ನಿಮಗೆ ಯಾರಿಗಾದರೂ? ಕಲೈವಾಣಿ ಅಂತ ಅವರ ಹೆಸರು. ಆಮೇಲೆ ವಾಣಿ ಅಂತ ಆಗಿ ಅವರು ಜಯರಾಮ್ ಅನ್ನೋರನ್ನು ಮದುವೆ ಆದ್ರಲ್ವ.
ಹಾಗಾಗಿ ಅವರಿಗೆ ವಾಣಿ ಜಯರಾಮ್ ಅಂತ ಹೆಸರು ಬಂತು. ಅದಲ್ಲದೆ ಇನ್ನೊಂದು ವಿಶೇಷತೆ ನಾನು ಕೊನೆಯಲ್ಲಿ ಹೇಳ್ತೀನಿ. ನನಗೆ ಅವರಿಗೆ ಒಂದು ಸಣ್ಣ ನೆಂಟು ಹೇಗಿತ್ತು ಅಂತ, ಸಣ್ಣದು ಒಂದು ಮಿಲಿಯಸ್ಟ್ ಅಂತ ಹೇಳ್ಬೋದು. ಇವರು ಹುಟ್ಟಿದ್ದೆಲ್ಲ ತಮಿಳುನಾಡಿನ ವೆಲ್ಲೂರಲ್ಲಿ ಹುಟ್ಟಿರೋದು. ಕುಟುಂಬದಲ್ಲಿ ತುಂಬ ಮಕ್ಕಳು, ಅಂದರೆ ಸಿಬ್ಲಿಂಗ್ಸ್ ಜಾಸ್ತಿ ಇದ್ದರು ಇವರಿಗೆ. ಇವರು 6 ಹೆಣ್ಣು ಮಕ್ಕಳು, ಇವರನ್ನು ಸೇರಿ 3 ಗಂಡು ಮಕ್ಕಳು ಕೂಡ ಇದ್ದರು. ಅವರಿಗೆ ನೋಡಿ, ಈ ರಾಗಗಳನ್ನು ಗುರುತಿಸುವ ಒಂದು ಕಲೆ ಇರೋದರಿಂದ ಇವರನ್ನು ಚಿಕ್ಕದಿರುವಾಗಲೇ ಸಂಗೀತ ಕ್ಲಾಸಿಗೆ ಕೂಡ ಸೇರಿಸ್ತಾರೆ. ಕರ್ನಾಟಕ ಸಂಗೀತ, ಆಮೇಲೆ ಹಿಂದೂಸ್ತಾನಿ ಸಂಗೀತ, ಇದಕ್ಕೆಲ್ಲ ಇವರ ತಂದೆಯವರು ಸೇರಿಸ್ತಾರೆ. ಯಾಕಂದರೆ ಇವರ ಕಲೆಯನ್ನು ಅವರು ಪುಟ್ಟ ವಯಸ್ಸಲ್ಲೇ ಗುರುತಿಸ್ತಾರೆ. ಇವರಿಗೆ ಮೊದಲು ಇವರು ಹಾಡಿದ್ದು ಹಿಂದಿಯಲ್ಲಿ, ಅದು ಒಳ್ಳೆಯ ಒಂದು ಹಾಡು. ಬೋಲೆ ರೇ ಪಪ್ಪಿ ಹರ ಪಪ್ಪಿ ಹರ, ಬೋಲೆ ರೇ ಪಪ್ಪಿ ಹರ ಪಪ್ಪಿ ಹರ, ಏಕ್ ಮನ ಬೋಲೆ ರೇ ಪಪ್ಪಿ ಹರ. ಇದು ನಾನು ತುಂಬ ಸಲ ಈ ಹಾಡನ್ನು ಕೇಳಿದ್ದೀನಿ. ಅನಂತರ ಜಯರಾಮ್ ಅವರನ್ನು ಮದುವೆ ಆದಮೇಲೆ ಅವರದ್ದು ಪೂರ್ತಿ ಅವರ ವಾಸಸ್ಥಳ ಮುಂಬೈ ಆಗಿತ್ತು. ಅಲ್ಲಿ ಇವರು ನಂಬರ್ 1 ಗಾಯಕಿ ಆಗಬೇಕಾಗಿತ್ತು. ಅಲ್ಲಿ ರಾಜಕೀಯ ಶುರುವಾಯಿತು. ನಮ್ಮ ಕರ್ನಾಟಕದ ಅಥವಾ ತಮಿಳುನಾಡು, ಆಂಧ್ರದ ಯಾವ ಗಾಯಕಿಯವರು ಹೋದರು, ಕೇರಳದ ಇನ್ಯಾರು ಗಾಯಕಿ ಹೋದರು, ಅಲ್ಲಿ ಹಿಂದಿಯವರು ಮಾತ್ರ ಯಾವತ್ತೂ ಬಿಟ್ಟು ಕೊಡಲ್ಲ ಅವರು. ಅವತ್ತಿನ ಒಂದು ಹಿಂದಿ ಹಾಡುಗಳನ್ನು ಅದೊಂದು ಆಳ್ತಾ ಇದ್ದ ಕಾಲ ನಮ್ಮ ಲತಾ ಮಂಗೇಶ್ಕರ್ ಅವರು. ಇವರು ಲತಾ ಮಂಗೇಶ್ಕರ್ ಅವರಿಗಿಂತ ಒಂದು ಸ್ಟೆಪ್ ಮೇಲೆ ಇರ್ತಾ ಇತ್ತು ಅಂತೆಲ್ಲ ಸುದ್ದಿಗಳಿದೆ. ಯಾಕಂದರೆ ಅಲ್ಲಿ ಇವರಿಗೆ ತುಂಬ ಅಡೆತಡೆಗಳು ಎದುರೋದು. ಇವರ ಮೇಲೆ ಬರಬಾರ್ದು ಅಂತ ಇವರ ಪ್ರತಿಯೊಂದು ಕೆಲಸದಲ್ಲೂ ಅಲ್ಲಿ ಅಡ್ಡಿಪಡಿಸಲಿಕ್ಕೆ ಶುರು ಆದಮೇಲೆ ಇವರು ಈ ಕಡೆ ನಮ್ಮ ದಕ್ಷಿಣ ಭಾರತದ ಕಡೆ ಇವರು ಒಲವು ತೋರಿಸಿದರು. ಯಾಕಂದರೆ ಅಲ್ಲಿ ಯಾವಾಗಲೂ ಇವರಿಗೆ ಒಳ್ಳೊಳ್ಳೆ ಹಾಡು ಸಿಕ್ಕಿದಾಗ ಕೊನೆಯಲ್ಲಿ ಕೈ ತಪ್ಪಿ ಹೋಗ್ತಾಯಿತ್ತು. ಕೊನೆಯಲ್ಲಿ ಗೊತ್ತಾಯಿತು ಅದರ ಹಿಂದೆ ಯಾರಿದ್ದಾರೆ, ಹೇಗೆ ಏನು. ಅಲ್ಲಿ ಅದು ಬೇರೆಯವರು, ಹೊರಗಿನ ರಾಜ್ಯದವರು ಬಂದು ಅಲ್ಲಿ ಹಾಡಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಹಾಗಾಗಿ ಇವರ ಹಾಡುಗಳು, ಹಲವಾರು ಹಾಡುಗಳು, ಹಿಂದಿ ಹಾಡುಗಳು ಇವರ ಕೈ ತಪ್ಪಿ ಹೋಯಿತು. ಅನಂತರದಲ್ಲಿ ಅವರು ಬಹುಭಾಷಾ ಗಾಯಕಿ ಆದರು. ಒಂದೇ ಕಡೆ ನಿಂತಿಲ್ಲ. ಯಾಕಂದರೆ ಅವ್ರಿಗೆ ಹಿಂದಿಯ ಅವಕಾಶಗಳೆಲ್ಲ ಕೈ ತಪ್ಪಿ ಹೋಗ್ತಾಯಿತ್ತು. ಹಾಗಾಗಿ ಅವರು ಬೇರೆ ಬೇರೆ ಭಾಷೆಯಲ್ಲಿ ಹಾಡಲಿಕ್ಕೆ ಶುರು ಮಾಡಿದರು. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಇನ್ನಿತರ ಹಲವಾರು ಭಾಷೆ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು, ಹಲವಾರು ರಾಜ್ಯ ಪ್ರಶಸ್ತಿಗಳು ಎಲ್ಲ ಬಂತವರಿಗೆ. ಅಪೂರ್ವ ರಾಗಗಳಿಗೆಲ್ಲ ಅವರಿಗೆ ಒಳ್ಳೆಯ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಆಮೇಲೆ ಸ್ವಾತಿ ಕಿರಣಂ ಒಳ್ಳೊಳ್ಳೆ ಹಾಡು ಹಾಡಿದಲ್ಲ. ಅದಲ್ಲದೆ ಕನ್ನಡದಲ್ಲಿ ನೀನು ಹತ್ತಿರ ಇದ್ದಿದ್ದರೆ ಏನು ಚಂದವೋ, ನಿನ್ನ ಮುತ್ತಿಗೆ ಸಿಕ್ಕಿದ್ದರೆ ಆಹಾ ಏನು ಅಂದವು. ನನ್ನ ಮುತ್ತಿಗೆ ಸಿಗಬೇಕಾಗಿತ್ತು ನಮ್ಮ ವಾಣಿ ಅಮ್ಮ. ನನಗೆ ನಿಜವಾಗ್ಲೂ ತುಂಬ, ನನಗೆ ಹಳೇದಂತಲ್ಲ, ನನಗೆ ಗಾಯಕಿಯರು ಎಲ್ಲರೂ ಅಂದರೆ ನನ್ನ ಪಂಚಪ್ರಾಣ. ಅದರಲ್ಲಿ ನನಗೆ ಇವರ ಮರಣ ನನಗೆ ಸಹಿಸಲಿಕ್ಕೆ ಆಗಿರಲಿಲ್ಲ. ಬಹಳ ಬೇಸರ ಇತ್ತು. ಇನ್ನೊಂದು ವಿಶೇಷತೆ ಏನಂದರೆ ನೋಡಿ, ತಮಿಳು ಮೂಲದವರು ಇವರು ತುಳು ಭಾಷೆಗಳನ್ನು ಕೂಡ ಹಾಡಿದ್ದಾರೆ ಗೊತ್ತಾ. ತುಳು ಭಾಷೆಯಲ್ಲಿ ಹಾಡಿದ್ದಾರೆ, ಒಡಿಸ್ಸಾ ಹಾಡಿದ್ದಾರೆ, ಹೀಗೆ ರಾಜಸ್ಥಾನಿ, ಹೀಗೆ ತುಂಬ ಬೇರೆ ಬೇರೆ ಭಾಷೆಯಲ್ಲಿ ಹಾಡಿದ್ದಾರೆ. ಆದರೆ ತುಳು ಭಾಷೆಯಲ್ಲಿ, ತುಳು ಒಂದು ಯಾರಿಗೂ ಅಷ್ಟು ಸುಲಭವಾಗಿ ಸಿಗದಂಥ ಲ್ಯಾಂಗ್ವೇಜ್ ಅಲ್ವ. ಹಾಗಾಗಿ ತುಳು ಭಾಷೆಯಲ್ಲಿ ಕೂಡ ಇವರು ಹಾಡಿ ಒಳ್ಳೆಯ ಹೆಸರನ್ನು ಕೂಡ ಗಳಿಸಿದ್ದಾರೆ. ಕನ್ನಡದಲ್ಲಿ ಇವರ ಹಾಡಿದ ಹಾಡುಗಳ ಬಗ್ಗೆ ಹೇಳಲಿಕ್ಕಿಲ್ಲ. ಹಬ್ಬಬ್ಬ ಅಂತ ಹೇಳಬೇಕು. ಬೆಳ್ಳಿ ಮೂಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ, ಜೀವನ ಸಂಜೀವನ ದೇವ ಮಂದಿರದಲ್ಲಿ ದೇವನು ಕಾಣಲಿಲ್ಲ, ಹಾಡು ಹಳೆಯದಾದರೇನು ಈ ಶತಮಾನದ ಮಾದರಿಯನ್ನು, ಪ್ರಿಯತಮ ಕರುಣೆಯ ತೋರಿಯ ಸದಾ ಕಣ್ಣಲ್ಲಿ ಪ್ರಣಯದ ಸದಾ ನಿನ್ನಲಿ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ.
ನಾನು ಕೊನೆಯಲ್ಲಿ ನಿಮ್ಮ ಹತ್ರ ಹೇಳಬೇಕಾದ ವಿಶೇಷ ಏನಂದರೆ, ನನಗೆ ಫೇಸ್ಬುಕ್ಕಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಅದು ಕೆಲವು ಒಂದು 4-5 ಜನ ಸ್ವಲ್ಪ ಮೆಸೆಂಜರಲ್ಲಿ ಮಾತಾಡುವಂತಹ ಫ್ರೆಂಡ್ ಇದ್ದಾರೆ. ಅಂದರೆ ನಾನು ಏನಾದರೂ ಅಗತ್ಯ ಇದ್ದರೆ ಮಾತ್ರ ಮೆಸೆಂಜರಲ್ಲಿ ಮಾತಾಡ್ತಾ ಇದ್ದೆ. ಆದರೆ ಒಬ್ಬರು ಯಾರೋ ಅದರಲ್ಲಿ ಒಬ್ಬರು ಮೇಷ್ಟ್ರು ಅವರು ಕಲಬುರ್ಗಿ ಆ ಕಡೆ ಏನೋ ಇದ್ರು. ಆ ಮೇಷ್ಟ್ರು ಒಂದು ಫೋಟೋ ಹಾಕಿದ್ರು. ನಾನು ವಾಣಿ ಜಯರಾಮನ ಹತ್ರ ಮಾತಾಡಿದ್ದೀನಿ, ತುಂಬ ಅವರಿಗೆ ತಮಿಳು ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದಾಗ, ನಾನು ಮೆಸೆಂಜರ್ಗೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನನಗೆ ನಂಬರ್ ಕೊಡಿ, ವಾಣಿಯಮ್ಮನ ನಂಬರ್ ಕೊಡಿ, ವಾಣಿಯಮ್ಮನ ನಂಬರ್ ಕೊಡಿ ಅಂತ. ಕೊನೆಗೆ ನಂಬಿಕೆ ಮೇಲೆ ಕೊಟ್ಟರು. ನನಗೆ ಅವರು ಮೆಸೆಂಜರಲ್ಲೇ ಒಂದು ಪ್ರಾಮಿಸ್ ತಗೊಂಡ್ರು, ಇದೇ ನಂಬರ್ ಎಲ್ಲೂ ಲೀಕ್ ಆಗಬಾರ್ದು, ಯಾಕೆಂದರೆ ಇದು ನನಗೆ ಒಬ್ಬರು ಅವರ ಆತ್ಮೀಯರು ಕೊಟ್ಟ ನಂಬರ್, ಹಾಗೆ ಲೀಕ್ ಆಗಬಾರ್ದು. ನಾನು ಕೂಡ ಅಷ್ಟೇ ಯಾರಿಗೂ ಆ ನಂಬರ್ನ ಕೊಟ್ಟಿಲ್ಲ. ನಾನು ಅವರಿಗೆ 2 ಸಲ ಫೋನ್ ಮಾಡಿದೆ ಗೊತ್ತಾ. 1-2 ರಿಂಗಿಗೆ ಅವರು ಫಸ್ಟ್ ಫೋನ್ ತೆಗೆದ್ರು. ನಂತರದಲ್ಲಿ ಏನಮ್ಮ ಅಂತ ತಮಿಳಲ್ಲಿ ಮಾತಾಡಿದರು. ನಾನು ಹೇಳಿದೆ, ಅಮ್ಮ ನಾನು ದೊಡ್ಡ ಅಭಿಮಾನ, ಒಳ್ಳೆಯದು ಅಂತ ತಮಿಳಲ್ಲಿ ಹೇಳಿದೆ. ನಿಮ್ಮ ತುಂಬ ಹಾಡು ಕೇಳಿದ್ದೀನಿ, ತುಂಬ ಹಾಡನ್ನು ನನ್ನ ಕೈಯಲ್ಲಿ ನಾನು ಸಂಗ್ರಹ ಮಾಡಿಕೊಂಡು ಇಟ್ಟಿದ್ದೀನಿ. ಹೀಗೆ ಒಂದು 2 ನಿಮಿಷ ಕಾಲ ಅವರು ಮಾತಾಡಿದರು. ಎಷ್ಟು ಸಾಫ್ಟ್ ಧ್ವನಿ, ಎಷ್ಟು ಚೆನ್ನಾಗಿ, ಎಷ್ಟು ಪ್ರೀತಿಯಿಂದ ಮಾತಾಡಿದರು. ನೆಕ್ಸ್ಟ್ ಅದಾಗಿ ಒಂದು 2 ತಿಂಗಳಾಗ ಮತ್ತೊಮ್ಮೆ ಕರೆ ಮಾಡಿದಾಗಲೂ ಅದೇ ಥರ ಅವ್ರು ರಿಸೀವ್ ಮಾಡಿದರು. ಒಂದು 3 ರಿಂಗಿಗೆಲ್ಲ ರಿಸೀವ್ ಮಾಡಿ ನಾನು ಮಾತಾಡಿದ್ದಕ್ಕೆ ಮಾತ್ರ ಉತ್ತರ ಕೊಟ್ಟಿದ್ದೆ. ಆ ಕಡೆಯಿಂದ ಈ ಕಡೆ ಕ್ವಶನ್ ಬರೋದಿಲ್ಲ, ನಾವು ಯಾರು ಅಂತ ಗೊತ್ತಿಲ್ಲಲ್ಲ. ಅದಾಗಿ 2 ತಿಂಗಳಿಗೆ ನಮ್ಮ ವಾಣಿಯಮ್ಮ ತೀರಿ ಹೋಗಬೇಕಾ. ಅವ್ರು ರಾತ್ರಿ ಮಲಗಿದಾಗ ಅವರಿಗೇನೋ ತಲೆ ಸುತ್ತು ಬಂದಿದೆ, ಅವರಿಗೆ ಏನೋ ಬಿದ್ದಾಗ ತಲೆಗೇನೋ ಹೊಡೆದಿರೋದದು. ಹಾಗಾಗಿ ಅವರು ನಿಧನದ ವಾರ್ತೆ ಕೇಳಿದಾಗ ನಾನು ನಿಜವಾಗ್ಲೂ ದೇವರನ್ನು ಬೈದೆ. ಯಾಕೆ ನಾನು ಈ ಹಿಂದೆನೂ ಹೇಳಿದ್ದೀನಿ, ನಾನು ಪ್ರೀತಿಸೋರು ಎಲ್ಲರೂ ಕೂಡ ಹೋಗ್ತಾರೆ ಬೇಗ. ಹಾಗಾಗಿ ನಾನು ಯಾರನ್ನು ಪ್ರೀತಿಸ್ಲಿಕ್ಕೆ ಹೋಗಲ್ಲ. ನನ್ನ ವಾಣಿಯಮ್ಮ ಹೋಗಿದ್ದು ನನಗೆ ಅದು ಸಹಿಸಲಾರ ದುಃಖ ಆಗಿತ್ತು. ಅದೇ ಥರ ನಾನು SP ಬಾಲಸುಬ್ರಹ್ಮಣ್ಯಂ ದೊಡ್ಡ ಫ್ಯಾನ್, ಅವರು ಕೂಡ ಹೋದರು. ಹಾಗಾಗಿ ನನಗೆ ನನ್ನ ಜೀವನದ ಬಗ್ಗೆ ನನಗೆ ಒಂದು ಏನಾಗಿದೆ ಅಂದರೆ ಒಂದು ಜಿಗುಪ್ಸೆ ಉಟ್ಕೊಂಡಿದೆ. ಇದು ಒಂದು ಅಂತಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಹೋದರು, ನನ್ನ ತಮ್ಮ ಹೋದರು, ಹೀಗೆಲ್ಲ ಬೇಗ ನಾನು ಕಳ್ಕೊಂಡೆ. ನಾನು ತುಂಬ ಇಷ್ಟಪಡೋ ಜನ ಎಲ್ಲ ಹೀಗೆ ಹೋದಾಗ ನನಗೂ ಬದುಕಿನಲ್ಲಿ ಬಹಳಷ್ಟು ನಿರಾಸೆ ಕೂಡ ಆಗ್ತಾಯಿದೆ. ಅಂದರೆ ಇನ್ಯಾರಿಗೋಸ್ಕರ ಬದುಕಬೇಕಲ್ಲ, ನಾವು ಹಾಗೆ ಬದುಕ್ತಾ ಇದ್ದೀನಿ. ವಾಣಿಯಮ್ಮ ಹೋಗಿದ್ದನ್ನು ಸಹಿಸ್ಲಿಕ್ಕಾಗಿಲ್ಲ. ಯಾಕಂದರೆ 2 ಸಲ ಮಾತ್ರ ನನಗೆ ಅವರ ಹತ್ರ ಮಾತಾಡುವ ಅವಕಾಶ ಸಿಕ್ತು. ಮತ್ತೆ ನಾನು ಅವರನ್ನು ಮಾತಾಡಿಸಬೇಕು, ಯಾವತ್ತಾದರೂ ಒಂದಿನ ಅವರ ಪರ್ಮಿಷನ್ ಕೇಳಿಕೊಂಡು ನಾನು ಭೇಟಿಯಾಗಬೇಕು ಅಂತ ತಿಳ್ಕೊಂಡು ಕೂಡ ಇದ್ದೆ. ಅವರ ವಿತ್ ಪರ್ಮಿಷನಲ್ಲಿ. ಆದರೆ ನನಗೆ ಆ ನಂಬರ್ ಕೊಟ್ಟ ಮಹಾನುಭಾವರಿಗೆ ನಾನು ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಇಂಥವ್ರ ನಂಬರೆಲ್ಲ ಯಾರಿಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗಾಗಿ ಅವ್ರ ನಂಬರ್ ಕೊಟ್ಟ ಕಾರಣ ನಾನು ರಿಕ್ವೆಸ್ಟ್ ಮಾಡಿ ಅವರಿಗೆ ಪ್ರಾಮಿಸ್ ಆಣೆ ಎಲ್ಲ ಹಾಕಿದ ಮೇಲೆ ಅವ್ರ ನಂಬರ್ ಕೊಟ್ಟಿದ್ದು. ಅನಂತರ ನನಗೆ ಮಾತಾಡೋ ಒಂದು ಅವಕಾಶ ಸಿಕ್ತು. ಹಾಗಾಗಿ ನಾನು ಅವರಿಗೆ ದೊಡ್ಡದೊಂದು ನಮಸ್ಕಾರ ಹೇಳ್ತೀನಿ, ನಮ್ಮ ಫೇಸ್ಬುಕ್ ಫ್ರೆಂಡಿಗೆ. ಇನ್ನೊಂದು ದುಃಖದ ವಿಚಾರ ಅಂದರೆ, ವಾಣಿಯಮ್ಮನಿಗೆ ಮಕ್ಕಳು ಇರಲಿಲ್ಲ. ಅವರ ಪತಿಯ ನಿಧನದ ನಂತರ ಅವರು ತುಂಬ ಬೇಸರ ಪಟ್ಟಿದ್ದರು. ಮನೆಯಲ್ಲಿ ಒಂಟಿಯಾಗಿದ್ದರು. ಒಬ್ಬರು ಕೆಲಸದವರು ಅವರು ಸದಾ ಅವರ ಜೊತೆನೇ ಇದ್ದರು. ಹಾಗಾಗಿ ಅವರಿಗೆ ಪತಿ ಅಂದರೆ ಸ್ವಲ್ಪ ತುಂಬ ಬೇಗನೆ ನಿಧನರಾಗಿಲ್ಲ. ಪತಿ ಹೋದ್ಮೇಲೆ ಇವರಿಗೆ ಒಂಟಿ ಜೀವನ ಅಂತ ಅನ್ನಿಸ್ತು. ಅದರ ಬಗ್ಗೆ ಏನಾದರೂ ಟೆನ್ಷನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಒಟ್ಟಲ್ಲಿ ಇವರು 78 ವರ್ಷಗಳ ಕಾಲ ಬದುಕಿದ್ರು. ಇವಾಗ ಇದ್ದಿದ್ರೆ ಅವರಿಗೊಂದು 81 ಒಳಗಡೆ ಇರ್ತಾಯಿತ್ತು. 2023 ಫೆಬ್ರವರಿ 4ರಂದು ವಾಣಿಯಮ್ಮ ಕಾಲ ಆಗಿರೋದು. ಅದಕ್ಕಿಂತ ಒಂದು 2 ತಿಂಗಳು 3 ತಿಂಗಳ ಹಿಂದೆ ನಾನು 2 ಕಾಲ್ ಮಾಡಿದ್ದು. ಹಾಗಾಗಿ ಅದೊಂದು ಬಹಳ ಬೇಸರ ತರುವಂತಹ ವಿಷಯ ಆಗಿತ್ತು ನನಗೆ. ಈಗಲೂ ಬೇಸರ ಆಗ್ತಾಯಿದೆ. ನನಗೆ ಮತ್ತೆ ಮಾತಾಡುವಂಥ ಅವಕಾಶ ಸಿಕ್ಕಿಲ್ಲಲ್ವಾ, ಯಾಕೆ ಹೀಗೆ ಅಂತಾಯಿತು ನನಗೆ. ನಮ್ಮ ಪ್ರೀತಿಯ ವಾಣಿಯಮ್ಮ ಹಲವಾರು ದಶಕಗಳ ಕಾಲ ಹಾಡಿ ಸಂಗೀತ ಕ್ಷೇತ್ರದಲ್ಲಿ ಆಳವಾದ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿಗೂ ನಮಗೆ ಸಾವಿರಾರು ಒಳ್ಳೆ ಹಾಡುಗಳನ್ನು ಬಿಟ್ಟು ಹೋಗಿದ್ದಾರೆ, ಬೇರೆ ಬೇರೆ ಭಾಷೆಯಲ್ಲಿ. ಇನ್ನೊಂದು ತಮಿಳು ಹಾಡಿದೆ, ಮಲ್ಲಿಗೆ ಮುಂಗಾರ ಮಲರೆಲ್ಲವೂ, ಅದೆಲ್ಲ ನನ್ನ ಹತ್ರ ಕಲೆಕ್ಷನ್ ಇದೆ, ಎಲ್ಲ ಹಾಡೋದು. ಇವರು ಭಾರತೀಯ ಚಿತ್ರರಂಗದಲ್ಲೇ ಬಹಳ ಏನು ಹೇಳೋದು, ಬಹು ಪ್ರತಿಭಾ ಗಾಯಕಿ, ಅದರಲ್ಲಿ 2 ಮಾತೇ ಇಲ್ಲ. ಇವರೆಲ್ಲ ದೊಡ್ಡ ಸಾಧಕರಂದರೆ ನನ್ನ ಪ್ರಕಾರ ವಾಣಿಯಮ್ಮ, ಜಾನಕಮ್ಮ, ಸುಶೀಲಮ್ಮ, SP ಸರ್ ಇವರೆಲ್ಲ ದೊಡ್ಡ ಗಾಯಕರು. ಇವರನ್ನೊಂದು ಕಳ್ಕೊಂಡಿದ್ದು ನನಗೆ ಮಾತ್ರ ಅಲ್ಲ, ಒಂದಷ್ಟು ಲಕ್ಷಾಂತರ ಅಭಿಮಾನಿಗಳಿಗೆ ದುಃಖ ಆಗಿದೆ. ಅದೊಂದು ಏನು ಹೇಳೋದು, ಒಂದು
ಸಡನ್ ಆಗಿರುವಂತಹ ಮರಣ. ಅಂದರೆ ಹುಷಾರಾಗಿ ಇದ್ದರು. ಅವರಿಗೆ ಪ್ರಶಸ್ತಿ ಕೂಡ ಏನು ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ಪ್ರಕಟ ಆದಮೇಲೆ ಅವರ ಜೀವ ಹೋಯಿತು. ಅದೊಂದು ಇನ್ನಷ್ಟು ದುಃಖದ ವಿಚಾರ. ಅವರು ಅದನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ನಮ್ಮ ವಾಣಿ ಅಮ್ಮ ಇಲ್ಲ, ಎಂತಹ ದುರದೃಷ್ಟ ನೋಡಿ. ಇಷ್ಟು ವರ್ಷ ಸಂಗೀತ ಕ್ಷೇತ್ರದಲ್ಲಿ ಅವತ್ತೆಲ್ಲ ಹಣಕ್ಕಾಗಿ ಇವರು ಹಾಡಿದವರೆಲ್ಲ, ಏನೂ ಹಣ ಸಿಗ್ತಾ ಇರಲಿಲ್ಲ ಅಂದಿನ ಕಾಲದಲ್ಲಿ. ಅಷ್ಟೆಲ್ಲ ದುಡಿದು ಎಲ್ಲ ಮಾಡಿ ಕೊನೆಗೆ ಪ್ರಶಸ್ತಿ ಪಡೆಯುವಷ್ಟೊತ್ತಿಗೆ ಅವರೇ ಇಲ್ಲದಾಗ್ಬಿಟ್ರು. ಇಂತಹ ಅದ್ಭುತ ಸಾಧಕರು ಭೂಮಿ ಮೇಲೆ ಒಂದೇ ಸಲ ಹುಟ್ಟಿ ಬರೋದು, ಮತ್ತೆ ಮತ್ತೆ ಹುಟ್ಟಿ ಬರಲ್ಲ. ಹಾಗೆಯೇ ನಮ್ಮ ವಾಣಿ ಅಮ್ಮನ ಹೆಸರು ನಮ್ಮ ಮನಸ್ಸಲ್ಲೂ ನಿಮ್ಮ ಮನಸ್ಸಲ್ಲೂ ಅದು ಯಾವತ್ತಿದ್ರೂ ಅದು ಚಿರಸ್ಥಾಯು. ಯಾಕೆಂದರೆ ಸಾಧಕರಿಗೆ ಸಾವಿಲ್ಲ, ಕಲಾವಿದರಿಗೆ ಸಾವಿಲ್ಲ. ಹಾಗೆ ಅವರ ಹಾಡು ಕೇಳಿಕೊಂಡು ಅವರ ನೆನಪು ಮಾಡಿಕೊಂಡು ಅವರಿಗೆ ಹಾಡಿನ ಮೂಲಕ ನಾವು ಪ್ರತಿ ಹಾಡಿನ ಮೂಲಕ ಗೌರವ ಸಲ್ಲಿಸ್ತಾ ಅವರ ಹಾಡನ್ನು ನಾವು ಸವಿತಾ ಇರೋಣ. ಯಾವತ್ತು ಎಂದಿಗೂ ಅವರ ಯಾರ ಮನಸ್ಸಿಂದ ಕೂಡ ಅವರು ಹೋಗೋದಿಲ್ಲ. ಹಾಗಾಗಿ ನಮ್ಮ ವಾಣಿಯಮ್ಮನ ಒಂದು ವಿಡಿಯೋ ಆಗಿತ್ತು. ನಿಮಗೆಲ್ಲ ಇಷ್ಟವಾದರೆ ಇದಕ್ಕೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ತಪ್ಪಿದರೆ ಕ್ಷಮೆ ಕೂಡ ಇರಲಿ. ಮತ್ತಷ್ಟು ಒಳ್ಳೆ ಗಾಯಕರು ಅಥವಾ ಕಲಾವಿದರ ಜೊತೆ ನಾನು ಒಳ್ಳೆ ವಿಡಿಯೋಗಳನ್ನು ಮಾಡಿಕೊಂಡು ಬರ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲಾಂದರೆ ನಾವಿಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.